ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನ್ ಗೊತ್ತಾ, ದಿನ ಅಡ್ಗೆ ತೋರಿಸ್ತೀನಿ, ಹಾಡು ಹೇಳ್ತೀನಿ, ಬೇರೆ ಬೇರೆ ತರದ ನನ್ನ ಡೈಲಿ ರುಟೀನ್ಸ್ ತೋರಿಸ್ತೀನಿ, ಹ್ಯಾಂಡ್ ವರ್ಕ್ಸ್ ತೋರಿಸ್ತೀನಿ. ಹೀಗೆ ಒಳ್ಳೊಳ್ಳೆ ನಿಮ್ಗೆ ಉಪಯೋಗ ಆಗುವಂತಹ ವಿಡಿಯೋಗಳನ್ನು ತೋರಿಸ್ತಾ ಇರ್ತೀನಲ್ವಾ. ಬನ್ನಿ ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತಿದ್ದೀನಿ. ಯಾಕಂದ್ರೆ ನಾವು ಸುಮಾರು ವಸ್ತುಗಳನ್ನ ಯೂಸ್ ಮಾಡಿ ತೆಗೆದು ಕಸಬುಟ್ಟಿಗೆ ಬಿಸಾಕ್ಬಿಡ್ತೀವಿ ಅಲ್ವಾ. ವೇಸ್ಟ್ ಅದು ಅಂತ ಬಿಸಾಕ್ತೇವೆ. ಹಾಗಾಗಿ ಈ ಬಿಸಾಡುವಂತಹ ವಸ್ತುವಿನಿಂದ ನಾವು ಹೇಗೆ ನಮ್ಮ ಉಪಯೋಗವನ್ನು ಪಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ಬೇಕನ್ನೋದೇ ನನ್ನ ಒಂದು ಉದ್ದೇಶ. ಏನ್ ಗೊತ್ತಾ, ನಾವು ನಮ್ಮ ಕೈಯಲ್ಲಿ ಬಳೆಗಳನ್ನ ಹಾಕೊಂಡಿರ್ತೀವಿ, ಆಮೇಲೆ ಗ್ಲಾಸಿನ ಬಳೆ, ಸೀರೆಗಳಿಗೆ ಮ್ಯಾಚಿಂಗ್ ಬಳೆ ಅಂತ ಒಂದಿಷ್ಟು ಬಳೆ ಇಟ್ಕೊಂಡಿರ್ತೀವಲ್ವಾ. ಎಲ್ಲೆಲ್ಲೋ ಹಾಕಿರ್ತೇವೆ, ಬಿದ್ದೋಗ್ತಿರತ್ತೆ, ಅಲ್ಲಿ ಇಲ್ಲಿ ಕಳೀತಾ ಇರ್ತೇವೆ. ಅದಕ್ಕೆ ಅದನ್ನ ಹೇಗೆ ನಾವು ಚಂದದಲ್ಲಿ ಜೋಡಿಸ್ಕೊಳ್ಬಹುದು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿದ್ದೀನಿ. ಯಾವುದರಿಂದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ತರ ಕಿಚನ್ ರೋಲು, ಟಾಯ್ಲೆಟ್ ರೋಲ್ಸು ಎಲ್ಲರೂ ಅಡುಗೆ ಮನೆಯಲ್ಲೂ ಯೂಸ್ ಮಾಡ್ತೀರಿ. ಟಾಯ್ಲೆಟ್ಸ್ ಅಲ್ಲಿ ಟಾಯ್ಲೆಟ್ ರೋಲ್ ಯೂಸ್ ಮಾಡ್ತೀರಿ. ಇದು ಕಿಚನ್ ರೋಲ್. ನಾನು ಇದು ಇಟ್ಕೊಂಡಿರ್ತೀನಿ, ಯಾಕಂದ್ರೆ ಎಣ್ಣೆ ತಿಂಡಿ ಮಾಡುವಾಗ ತೆಗ್ದು ಹಾಕಕ್ಕೆ, ಡಬ್ಬಗಳನ್ನ ಡ್ರೈ ಆಗಿ ಒರೆಸ್ಕೊಳ್ಳಕ್ಕೆ, ಪ್ಲೇಟಲ್ಲೆಲ್ಲ ನೀರಿದ್ರೆ ಅದನ್ನ ಸ್ವಲ್ಪ ಹಾರ್ಡ್ ವಾಟರ್ ಇರುತ್ತೆ ನಮ್ದು, ಸ್ವಲ್ಪ ಕಲೆ ಆಗತ್ತೆ, ಅದೆಲ್ಲ ಒರೆಸ್ಕೊಳ್ಳಕ್ಕೆ ಎಲ್ಲ ನಾನು ಈ ತರ ಟಿಶ್ಯೂನ ಕಿಚನ್ ರೋಲ್ ಅನ್ನ ನಾನು ಇಟ್ಕೊಂಡಿರ್ತೀನಿ ಕಿಚನ್ ನಲ್ಲಿ. ಇದು ಉಪಯೋಗಿಸಿದ ಮೇಲೆ ಇದ್ರ ಒಳಗಡೆ ನೋಡಿ ಒಂದು ದಪ್ಪ ರಟ್ಟಿನ ರೋಲ್ ಇರತ್ತಲ್ವಾ, ಇದ್ರ ಒಳಗಡೆ ನೋಡಿ. ಇದನ್ನ ನಾನಿವತ್ತು ಒಂದು ನಿಮ್ಗೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸುವಂತಹ ಕ್ರಮನ ಹೇಳ್ಕೊಡ್ತೀನಿ. ನೋಡಿ, ನನ್ನ ಹತ್ರ ಕಿಚನ್ ರೋಲ್ ಒಳಗಡೆ ಇರುವಂತಹ ರಟ್ಟಿನ ರೋಲ್ 3 ರೋಲ್ ಇದೆ. ಎಷ್ಟು ಹೆಲ್ಪ್ಫುಲ್ ಗೊತ್ತಾ ಇದು. ಇದನ್ನ ಹೇಗೆ ಉಪಯೋಗಿಸೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಏನು ಬೇಕಾಗುದಿಲ್ಲ, ಇದು ಬೇಕು, ಖಾಲಿಯಾಗಿರುವಂತಹ ಕಿಚನ್ ರೋಲು. ಆಮೇಲೆ ನೋಡಿ ಫ್ರೆಂಡ್ಸ್, ಈ ತರ ಡಬಲ್ ಸೈಡೆಡ್ ಗಮ್ ಟೇಪ್ ಬರುತ್ತೆ, ತುಂಬಾ ಚೀಪು, ಆನ್ಲೈನ್ ಅಲ್ಲಿ ಸಿಕ್ಕತ್ತೆ, ಎಲ್ಲ ಸ್ಟೇಷನರಿ ಶಾಪ್ ಅಲ್ಲಿ ನಿಮ್ಗೆ ಸಿಕ್ಕತ್ತೆ. ಇದಿಷ್ಟಿದ್ ಬಿಟ್ರೆ ಸೂಪರ್ ಆಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಇದು ನನ್ನ ಡ್ರೆಸ್ಸಿಂಗ್ ಮಿರರ್. ಇಲ್ಲಿ ಮೇಲ್ಗಡೆ ಎಲ್ಲ ಖಾಲಿ ಇದೆ ಅಲ್ವಾ. ನಾವು ಇಲ್ಲಿಗೆ ಈ ಡಬಲ್ ಸೈಡೆಡ್ ಗಮ್ ಟೇಪ್ ಬರುತ್ತಲ್ವಾ, ಇದನ್ನೀಗ ನಾನು ನೋಡಿ ಇಲ್ಲಿಂದ ಇಷ್ಟು ಹಚ್ಕೊಂಡ್ ಬಿಟ್ಟೆ. ಡ್ರಾಯರ್ ಓಪನ್ ಮಾಡಕ್ ಆಗ್ಬೇಕು, ಅದಂತೆ ಅಲ್ಲಿ ತುದಿವರೆಗೂ ಹಚ್ಚಬೇಡಿ. ನೋಡಿ, ಒಂದ್ ಹಚ್ಚದೆ ಅಲ್ವಾ, ಅದ್ರ ಜೊತೆಗೆ 2 ಲೈನು ಈ ತರ ಗಮ್ ಟೇಪ್ ಹಚ್ಕೊಂಡ್ಬಿಡಿ. ಆಮೇಲೆ ಅದ್ರ ಮೇಲ್ಗಡೆ ಪೇಪರ್ ಅನ್ನ ಕಿತ್ಬಿಡಿ. ಹೀಗೆ ನೋಡಿ, ಮೇಲ್ಗಡೆ ಪೇಪರ್ ಕಿತ್ಬಿಟ್ಟೆ. ಅಡಿಗಡೆಗೂ ಗಮ್ ಇರತ್ತೆ, ಮೇಲ್ಗಡೆಗೂ ಗಮ್ ಇರತ್ತೆ ಇದರಲ್ಲಿ. ಈಗ ನೋಡಿ, ಇದಕ್ಕೆ ಈ ತರ ರೋಲ್ ಅನ್ನ ಗಟ್ಟಿ ಅಂಟಿಸಿ ಬಿಡಿ. ನೋಡಿ, ಒಂದು ರೋಲ್ ಅಂಟಿಸ್ದೆ, ನೋಡಿ ಇಲ್ಲಿಂದ ಅಂಟಿಸ್ತೀನಿ. ಒಂದು ರೋಲ್ ಅಂಟಿಸ್ದೆ, ನೋಡಿ 2 ರೋಲ್ ಅಂಟಿಸ್ದೆ, ಇಲ್ಲಿ 3ನೇ ರೋಲು. ಈ ತರ 3 ರೋಲ್ ಅಂಟಿಸಿ ಬಿಟ್ಟೆ ನಾನು. ಈಗ ಫ್ರೆಂಡ್ಸ್, ನಿಮ್ಮ ಹತ್ರ ಇರೋ ಬಳೆಗಳಿದೆಯಲ್ವಾ, ಈ ಬಳೆಗಳನ್ನೆಲ್ಲ ಈ ರೋಲ್ ಒಳಗೆ ನೋಡಿ. ನಿಮ್ಮ ಹತ್ರ ಎಷ್ಟು ಬಳೆ ಇದೆ, ಎಲ್ಲ ಬಳೆಗಳನ್ನ ಹಾಕಿ ಇಟ್ಕೊಂಡ್ಬಿಡಿ. ನೋಡಿದ್ರ, ಎಷ್ಟು ಬಳೆ ಬೇಕಿದ್ರು ಹಾಕ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕೂರತ್ತೆ. ನೋಡಿ,
ಗಾಜಿನ ಬಳೆ ಬಿಡೋಕ್ ಸ್ವಲ್ಪ ಕೈ ಹೀಗೆ ಇಟ್ಕೊಂಡ್ ಬಿಡಿ, ಯಾವ ಬಳೆನೂ ಡ್ಯಾಮೇಜ್ ಆಗುದಿಲ್ಲ. ನೋಡಿದ್ರ ಫ್ರೆಂಡ್ಸ್, ಈ ತರ ಬಳೆಗಳನ್ನೆಲ್ಲ ಇದ್ರೊಳಗೆ ಹಾಕಿಟ್ಬಿಡಿ. ನೋಡಿ, ನೀಟಾಗಿ ಕೂರತ್ತೆ, ಎಲ್ಲೂ ಹೋಗಲ್ಲ ನಿಮ್ ಬಳೆ. ಈ ಒಂದೊಂದು ಕೆಲವು ಸಲ ಈ ಗಮ್ಮಿಗೆ ಅಂಟ್ಕೊಳ್ಳತ್ತೆ. ಆವಾಗ ನೀವ್ ಏನ್ ಮಾಡ್ಬೇಕಂದ್ರೆ ಅಡಿಗಡೆಗೆ ಒಂಚೂರು ಏನಾದ್ರೂ ರಟ್ಟಿನ ಪೀಸ್ ಅನ್ನ ಅಂಟಿಸ್ಕೊಂಡ್ ಬಿಡ್ಬೇಕು. ನಾನು ತೋರಿಸ್ತೀನಿ ನಿಮ್ಗೆ ಅದನ್ನು. ಈ ತರ ನಿಮ್ಮ ಓಲ್ಡ್ ಬಿಂದಿ ಪ್ಯಾಕೆಟ್ ಇರತ್ತಲ್ವಾ, ಕಟ್ ಮಾಡಿಕೊಂಡು ಈ ತರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಈ ತರ ಮಾಡಿಕೊಂಡು ಆ ಗಮ್ ಟೇಪಿಗೆ ಟಚ್ ಆಗದಿದ್ದ ಹಾಗೆ ಬಳೆಗಳು ಒಂದು ಪೇಪರ್ ಅನ್ನ ಹಚ್ಕೊಂಡ್ಬಿಡಿ ಅಲ್ಲಿಗೆ. ಪೇಪರ್ ಹಚ್ಕೊಂಡ್ಬಿಟ್ರೆ ಅಲ್ಲಿ ಬಳೆಗಳು ಅಂಟುದಿಲ್ಲ ಅದಕ್ಕೆ. ಇಲ್ಲ ಅಂದ್ರೆ ಡಬಲ್ ಸೈಡೆಡ್ ಗಮ್ ಟೇಪ್ ಅಲ್ವಾ ಅದು. ಡಬಲ್ ಸೈಡೆಡ್ ಗಮ್ ಟೇಪು ಸ್ವಲ್ಪ ಗಮ್ಮಿಗೆ ಕೊನೆ ಬಳೆ ಒಂದು ಸ್ವಲ್ಪ ಅಂಟುಕೊಳ್ಳತ್ತೆ. ಅಂಟುಕೊಳ್ಳದೆ ಇರ್ಲಿ ಅಂತ ನೀವು ಬಳೆ ಎತ್ತಿ ಬಿಟ್ಟು ಅಲ್ಲೊಂದು ನ್ಯೂಸ್ ಪೇಪರ್ ಹಚ್ಚಿದ್ರು ಆಗತ್ತೆ. ಇಲ್ಲ ಯಾವ್ದಾದ್ರು ಒಂದು ರಟ್ಟಿನ ಪೀಸು, ನಿಮ್ಮ ಹಳೆ ಬಿಂದಿ ಪ್ಯಾಕೆಟ್ ಇದೆಯಲ್ಲ ಇದ್ರ ಪೀಸನ್ನ ಹೀಗೆ ಹಚ್ಕೊಂಡ್ಬಿಡಿ. ನೋಡಿ, ಈ ತರ ನೀವು ಬಳೆಗಳನ್ನ ಹಾಕಿ ಇಟ್ಕೊಳ್ಬಹುದು. ನಾನು ಇನ್ನೊಂದ್ ಸ್ವಲ್ಪ ಬಳೆ ತಗೊಂಡ್ ಬಂದು ಇಲ್ಲಿ ಹಾಕ್ತೀನಿ ಈಗ. ನೋಡಿ ಫ್ರೆಂಡ್ಸ್, ನೋಡಿ ಈ ತರ ಎಷ್ಟು ಚೆನ್ನಾಗಿ ಕೂತು ಬಿಡತ್ತೆ. ನಿಮ್ಗೆ ಯಾವ್ದಕ್ಕೂ ಪ್ರಾಬ್ಲಮ್ ಇಲ್ಲ. ನಿಮ್ ಡ್ರಾಯರ್ ತೆಗಿಯಕ್ಕೂ ತೊಂದರೆ ಇಲ್ಲ. ಆಮೇಲೆ ನಿಮ್ಗೆ ಯಾವಾಗ ಬೇಕೋ ಅವಾಗ ನೋಡಿ ಹಿಂಗ್ ಮಾಡಿ ಕೈಯಿಂದ ಹಿಂಗೆ ಮೇಲೆ ಎತ್ಕೊಂಡ್ ಬಿಡಿ. ಯಾವ ಬಳೆ ಬೇಕು ಅದನ್ನ ಹಿಂಗೆ ಎತ್ಕೊಂಡ್ ಬಿಡಿ, ವಾಪಸ್ ಅದಕ್ಕೆ ಹಾಕಿ ಇಟ್ಬಿಡಿ. ನೋಡಿ ಎಷ್ಟು ಸುಲಭದಲ್ಲಿ ಮಾಡ್ಕೊಂಡ್ ಬಿಡ್ಬೋದು ಅಂತ. ಇಷ್ಟ ಆಯ್ತಾ ನಿಮ್ಗೆ? ನಾನಂತೂ ಇಂಥದ್ದೆಲ್ಲ ಕಸದಿಂದ ರಸ ಅಂತ ಏನಾದ್ರೂ ಮಾಡ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಮಾಡಿ. 5 ನಿಮಿಷದಲ್ಲಿ ಮಾಡ್ಕೊಳ್ಳುವಂತಹ ಕೆಲಸ. 5 ನಿಮಿಷ ಸಾಕು ಫ್ರೆಂಡ್ಸ್, ಜಾಸ್ತಿ ಸಮಯನೇ ಬೇಡ. ಹಳೆ ವಸ್ತು ವೇಸ್ಟ್ ಆಗೋದು ಇಲ್ಲ. ಒಂದಷ್ಟು ಸಮಯ ಇರುತ್ತೆ, ಏನು ತೊಂದರೆ ಆಗಲ್ಲ. ಹಾಳಾದ್ಮೇಲೆ ಪುನಃ ಈ ರೋಲ್ ಬೇರೆ ಬರುತ್ತಲ್ವಾ, ನಮ್ದು ಉಳ್ದಿರತ್ತಲ್ವಾ, ಅದನ್ನ ಉಪಯೋಗಿಸ್ಕೊಳ್ಬಹುದು. ಇಷ್ಟಿದ್ರೆ ನೀವು ಎಷ್ಟೋ ಬಳೆ ಇಡ್ಬೋದು ಫ್ರೆಂಡ್ಸ್. ಇದನ್ನ ನೀವು ಇಲ್ಲೇ ಡ್ರೆಸ್ಸಿಂಗ್ ಮಿರರ್ ಪಕ್ಕನೆ ಮಾಡಬೇಕು ಅಂತಿಲ್ಲ. ನಿಮ್ಮ ಒಂದು ಸಣ್ಣ ಟೀಪಾಯ್ ಇಟ್ಕೊಂಡಿದ್ರಿ, ಟೇಬಲ್ ಇಟ್ಕೊಂಡಿದ್ರಿ ರೂಮಲ್ಲಿ ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೊಳ್ಳಕ್ಕೆ ಅಂದ್ರೆ ಅದ್ರ ಪಕ್ಕದಲ್ಲೂ ಮಾಡ್ಬೋದು. ಇಲ್ಲ ಕಿಟಕಿ ಸೈಡ್ ಇರತ್ತಲ್ವಾ, ಕಿಟಕಿ ಸೈಡು ನೀವು ಮಾಡ್ಕೊಳ್ಬಹುದು. ಕರ್ಟನ್ ಅದಕ್ಕೆ ಕವರ್ ಆಗತ್ತೆ. ಇದೆಲ್ಲ ಧೂಳಾಗತ್ತೆ ಅಂತ ಆದ್ರೆ ನೀವು ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಹೀಗೆ ಕ್ಲೋಸ್ ಮಾಡಿ ಬಿಡ್ಬೋದು. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ತರ ಕ್ಯಾರಿ ಬ್ಯಾಗ್ ಅನ್ನ ಅಥವಾ ನೀವು ಬೇರೆ ಯಾವ ಕವರ್ ಇರಲಿ ನಿಮ್ಮ ಹತ್ರ, ಈ ತರ ಕವರ್ ಮಾಡಿ ಇಟ್ಟು ಬಿಡ್ಬೋದು ಇದ್ರ ಒಳಗಡೆ. ಹಿಂಗೆ ನೋಡಿ, ನೋಡಿ ಫ್ರೆಂಡ್ಸ್, ಈ ತರ ಕವರ್ ಮಾಡಿ ಇಟ್ರೆ ಏನು ಧೂಳು ಆಗಲ್ಲ. ಸೂಪರ್ ಆಗಿರುತ್ತೆ. ಎಷ್ಟು ಒಳ್ಳೆ ಐಡಿಯಾ ಅಲ್ವಾ? ನೀವು ಪ್ರಯತ್ನ ಮಾಡಿ. ಆದೀತಾ? ನೋಡಿದ್ರಲ್ವ ಫ್ರೆಂಡ್ಸ್, ಹೇಗೆ ಕಸದಿಂದ ರಸ ಮಾಡ್ಬೋದು, ಎಷ್ಟು ಬಳೆ ಸೇರಿಸ್ಕೊಳ್ಬಹುದು ಗೊತ್ತಾ? ನನ್ನ ಹತ್ರ ಇರುವಷ್ಟು ಬಳೆ ಹಾಕಿ ಇನ್ನೂ ಅಷ್ಟೇ ಬಳೆ ಪುನಃ ನಾನು ಅದರಲ್ಲಿ ಸೇರಿಸಬಹುದು. ಅಷ್ಟು ಜಾಗ ಆಗತ್ತೆ. ನಾನು ಹೇಳಿದ್ನಲ್ಲ ನಿಮ್ಗೆ, ಡ್ರೆಸ್ಸಿಂಗ್ ಮಿರರಿನ ಜಾಗನೇ ಬೇಕಂತಿಲ್ಲ, ಅದರ ಒಳಗಡೆನೂ ಮಾಡ್ಬೋದು ಫ್ರೆಂಡ್ಸ್. ನಂದು ಡ್ರೆಸ್ಸಿಂಗ್ ಮಿರರ್ ಒಳಗಡೆ ಇರೋ ಡ್ರಾಯರ್ಸ್ ಎಲ್ಲ ಫುಲ್ ಇದೆ, ಅದು ಇದು ಹಡಪ ತುಂಬಿಕೊಂಡಿದೆ. ಹಾಗಾಗಿ ನಾನು ಹೊರಗಡೆನೆ ಮಾಡಿ ಇಟ್ಕೊಳ್ತೀನಿ. ಅದು ನನಗೊಂದು ವರ್ಷದವರೆಗೆ ಇರುತ್ತೆ. ನಾನು ಮತ್ತೆ ಬಿಸಾಕ್ತೀನಿ. ಮತ್ತೆ ರೋಲ್ ಯಾವತ್ತೂ ಬಿಸಾಡೋದಿಲ್ಲ. ಕಿಚನ್ ಟಿಶ್ಯೂಗಳೆಲ್ಲ ಖಾಲಿ ಆದ್ಮೇಲೆ ಆ ರೋಲನ್ನು ಹಾಗೆ ಇಟ್ಕೊಂಡಿರ್ತೇನೆ. ಈ ತರದ ಒಳ್ಳೊಳ್ಳೆ ಕೆಲಸಗಳಿಗೆ ನಾನು ಉಪಯೋಗಿಸ್ಕೊಳ್ತೇನೆ. ನೀವು ಬಿಸಾಡಬೇಡಿ ಇನ್ಯಾವತ್ತು ರೋಲ್ಸ್ ಎಲ್ಲ ಹೀಗಿಟ್ಕೊಂಡು ಮಾಡ್ಕೊಳ್ಳಿ. ಅದು ನಾನು ಹೇಳಿದ್ನಲ್ಲ, ಡ್ರೆಸ್ಸಿಂಗ್ ಮಿರರೇ ಆಗ್ಬೇಕಂತಿಲ್ಲ. ನೀವು ಕಿಟಕಿ ಕರ್ಟನ್ ಇರುತ್ತಲ್ವಾ ಫ್ರೆಂಡ್ಸ್, ಅದು ತೋರಿಸ್ತೀನಿ ನಾನು ನಿಮ್ಗೆ. ಈ ತರ ಕಿಟಕಿ ಸೈಡ್ ಇದೆಯಲ್ವಾ, ಈ ಇದಿರತ್ತಲ್ವಾ, ಅದಕ್ಕೂ ನೀವು ಆ ಗಮ್ ಟೇಪ್ ಹಚ್ಚಿಬಿಟ್ಟು ನೋಡಿ, ಇದ್ರಲ್ಲೂ ಗಮ್ ಟೇಪ್ ಹಚ್ಚಿಬಿಟ್ಟು
ರೋಲ್ ಇಟ್ಬಿಟ್ಟು ಬಳೆ ಹಾಕ್ಬೋದು. ಆಮೇಲೆ ಕರ್ಟನ್ ಅನ್ನ ಹಿಂಗೆ ನೀವು ಕ್ಲೋಸ್ ಮಾಡಿ ಇಟ್ರೆ ಯಾರಿಗೆ ಕಾಣುವುದೂ ಇಲ್ಲ. ಬಟ್ ಏನಂದ್ರೆ ಪ್ಲಾಸ್ಟಿಕ್ ಕವರ್ ಒಂದು ಅದಕ್ಕೆ ಸೇರಿಸಿ ಬಿಡಬೇಕು, ನೀವು ಕವರ್ ಮಾಡಬೇಕು, ಇಲ್ಲ ಅಂದ್ರೆ ಬಳೆಗಳೆಲ್ಲ ಧೂಳು ಕೂತ್ಕೊಳ್ಳತ್ತೆ. ಹಾಗಾಗಿ ಇಲ್ಲಿ ನೀವು ಈ ತರ ಕರ್ಟನ್ ಹಾಕುವಲ್ಲೂ ಮಾಡಬಹುದು. ಎಲ್ಲವೂ ನಮ್ಮ ಕ್ರಿಯೇಟಿವಿಟಿ ಫ್ರೆಂಡ್ಸ್. ನಾವು ಮಾಡಿರುವ ಸಣ್ಣ ಸಣ್ಣ ಕ್ರಿಯೇಟಿವಿಟಿ 4 ಜನರಿಗೆ ಉಪಯೋಗ ಆಗತ್ತಲ್ವಾ, ಅದಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಯಾರು ಇವತ್ತಿಂದ ರೋಲ್ಗಳನ್ನ ಬಿಸಾಕ್ಬೇಡಿ, ಅದನ್ನ ಇಟ್ಟು ಈ ತರದ್ ಮಾಡಿ. ಅದ್ರಲ್ಲಿ ಇನ್ನೂ ನಾನು ಒಳ್ಳೊಳ್ಳೆ ನಿಮ್ಗೆ ವಿಡಿಯೋಗಳನ್ನ ಮುಂದೆ ತೋರಿಸ್ತಾ ಇರ್ತೀನಿ. ಬನ್ನಿ. ನಾನು ಸುಮಾರು ಸಲ ಇಲ್ಲಿ ವಿಡಿಯೋ ಮಾಡುವಾಗ ನನ್ನ ಕೆಳಗಡೆ ಕಾಣ್ತಿರುವಂತಹ ಈ ಬಟ್ಟೆ ಇಡುವಂತಹ ರ್ಯಾಕ್ ಇದೆಯಲ್ವಾ, ಅದನ್ನು ತುಂಬಾ ಜನ ಕೇಳ್ತಾ ಇದ್ರಿ. ಬನ್ನಿ, ನಾನು ಅದನ್ನು ನಿಮ್ಗೆ ತೋರಿಸ್ತೀನಿ. ಈಗ ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ, ನೀವೆಲ್ಲ ಕೇಳ್ತಾ ಇದ್ರಿ ಅಂತ ಹೇಳ್ತಾ ಇದ್ದೀನಿ, ಯೂಸ್ ಆಗತ್ತೆ ಅಂತ. ಇದು ಬಟ್ಟೆ ಇಡುವಂತಹ ರ್ಯಾಕ್, ತುಂಬ ಚೀಪ್. ನಾನು ಡೈಲಿ ವೇರ್ ಬಟ್ಟೆಗಳು ನಂದು ಯಜಮಾನ್ರದ್ದು ಎಲ್ಲ ಅದರೊಳಗೆ ಇಟ್ಕೊಂಡಿರ್ತೇನೆ. ಅದರಲ್ಲಿ 12 ಶೆಲ್ಫ್ ಮಾಡೋಕ್ಕಾಗತ್ತೆ. ನಾನು 12 ಮಾಡಲಿಲ್ಲ, ಮೇಲೆರಡು ಕೆಳಗೆರಡನ್ನ ದೊಡ್ಡ ದೊಡ್ಡ ಶೆಲ್ಫ್ ಇಟ್ಕೊಂಡಿದ್ದೀನಿ, ಮಧ್ಯದ ಶೆಲ್ಫ್ ಮಾತ್ರ ಚಿಕ್ಕ ಚಿಕ್ಕದು ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ಡಬಲ್ ಆಚೆ ಈಚೆ 12 ಶೆಲ್ಫ್ ಬರುತ್ತೆ. ಅದರಲ್ಲಿ ತುಂಬ ಉಪಯೋಗ ಆಗತ್ತೆ ಫ್ರೆಂಡ್ಸ್. ಇದು ನಾನು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಈ ತರ ನಾವು ನಮ್ಮ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಡೈಲಿ ವೇರ್ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಈ ತರ ಕ್ಲೋಸ್ ಮಾಡಿ ಇಟ್ಬಿಡ್ಬೋದು. ಈ ತರ ಇಟ್ಕೊಂಡ್ಬಿಟ್ರೆ ತುಂಬಾ ಬಟ್ಟೆನೂ ಹಿಡ್ಸತ್ತೆ. ಮತ್ತೆ ಇದು ಜಾಸ್ತಿ ಕಾಸ್ಟ್ಲಿನೂ ಇಲ್ಲ ಫ್ರೆಂಡ್ಸ್. ಈ ತರ ಡಬಲ್ ರ್ಯಾಕ್ ಹಾಕಕ್ಕೆ ಬರುತ್ತೆ. ನಾನು ಅದು ಎಕ್ಸ್ಟ್ರಾ ಎಲ್ಲ ಇಲ್ಲಿ ಮೇಲೆ ಇಟ್ಬಿಟ್ಟಿದ್ದೀನಿ ನೋಡಿ, ಇಲ್ಲಿ ಮೇಲೆ ಇಟ್ಟಿದ್ದೀನಿ. ನಾನು ದೊಡ್ಡದೇ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇದ್ರಲ್ಲಿ ಇಲ್ಲ ಅಂದ್ರೆ 12 ರ್ಯಾಕ್ ಆಗತ್ತೆ. ನಾನು ಇಲ್ಲಿ ಮಾತ್ರ 2 ಮಾಡ್ಕೊಂಡಿದ್ದೀನಿ, ಇಲ್ಲೆಲ್ಲ ಒಂದೊಂದೇ ಮಾಡ್ಕೊಂಡಿದ್ದೀನಿ. ಇದು ಡಿಸ್ಮೆಂಟಲ್ ಮಾಡಿ ನೀವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಡಕ್ಕೂ ಬರುತ್ತೆ. ನಾವೇ ಜೋಡಿಸ್ಕೊಳ್ಬೇಕು. ನಾನು ಫ್ಲಿಪ್ಕಾರ್ಟ್ ತಗೊಂಡಿದ್ದು ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಇದೆ, 2000 ಚಿಲ್ಡ್ರನ್ ಬರುತ್ತೆ. ನಾನು ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ, ಹಾಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇದನ್ನ ತುಂಬಾ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬಾ ಉಪಯೋಗ ಆಯ್ತು. ನಾನು ತುಂಬಾ ವಿಡಿಯೋಗಳಲ್ಲಿ ಇಲ್ಲಿ ವಿಡಿಯೋ ಮಾಡುವಾಗ ಇದು ಕಾಣ್ತಾ ಇರುತ್ತಲ್ವಾ, ತುಂಬಾ ಜನ ಕೇಳ್ತಾ ಇದ್ರಿ. ಅದಕ್ಕಾಗಿ ನಾನು ಇವತ್ತು ನಿಮ್ಗೆ ಇದರ ಡೀಟೇಲ್ಸ್ ಹೇಳಿದೆ ಅಷ್ಟೇ. ನೋಡಿದ್ರಲ್ವಾ, ಬಟ್ಟೆ ಹಾಕುವಂತಹ ರ್ಯಾಕ್ ತೋರಿಸಿದೆ. ಅದು ರೆಡಿಮೇಡು, ಆದ್ರೆ ಅದನ್ನ ಜೋಡಿಸ್ಕೊಂಡಿರೋದು ನಾವೇ ಜೋಡಿಸ್ಕೊಂಡಿದ್ದು. ಅದರೆಲ್ಲ ಅದರೊಟ್ಟಿಗೆ ಬಂದಿರತ್ತೆ, ಹೇಗೆ ಜೋಡಿಸ್ಬೇಕಂತ ಸುಲಭವಾಗಿದೆ. ಅದನ್ನ ನಾವೇ ಜೋಡಿಸ್ಕೊಂಡ್ರೆ ಆಯ್ತು. ಬೇಡ ಅಂದವಾಗ ಬಿಚ್ಚಿ ಒಂದು ಇಷ್ಟು ಬಾಕ್ಸ್ ಅಲ್ಲಿ ಹಾಕಿ ಒಂದ್ ಸೈಡ್ ಇಟ್ಬಿಡ್ಬೋದು. ಬಟ್ ನನಗೆ ತುಂಬಾ ಉಪಯೋಗ ಇದೆ ಅದು. ಹಾಗಾಗಿ ನನಗೆ ಡೈಲಿ ವೇರ್ ಬಟ್ಟೆಗಳನ್ನ ಹಾಕಿ ಇಟ್ಕೊಂಡಿರ್ತೇನೆ. ಹಾಗೆ ಬಳೆ ಹಾಕೋ ಸ್ಟ್ಯಾಂಡ್ ಅಂತೂ ಸೂಪರ್ ಅಲ್ವಾ. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಬಳೆ ಜೋಡಿಸಿದಲ್ವಾ. ನೀವು ಈ ತರ ಮಾಡ್ಕೊಳ್ಳಿ, ಏನೂ ಇಲ್ಲ, ಒಂದೇ ₹1 ಖರ್ಚಿಲ್ಲ ನಿಮ್ಗೆ. ಆ ಗಮ್ ಟೇಪ್ ಒಂದು 10-15 ರೂಪಾಯಿ ತೋರಿಸಿದ್ನಲ್ಲ, ಈ ಗಮ್ ಟೇಪ್, ಡಬಲ್ ಸೈಡೆಡ್ ಗಮ್ ಟೇಪ್ ಒಂದಿದ್ರೆ ಆಯ್ತಷ್ಟೇ, ಬೇರೆ ಏನು ಬೇಡ. ನೋಡಿ, ಸೂಪರ್ ಆಗಿರುವಂತಹ ಬಳೆ ಇಡುವಂತಹ ಸ್ಟ್ಯಾಂಡ್. ನೋಡಿ, ಇನ್ನು ಎಷ್ಟು ಬಳೆ ಹಿಡಿಯತ್ತೆ, ಇಲ್ಲೂ ಹಿಡಿಯತ್ತೆ, ಇಲ್ಲೂ ಹಿಡಿಯತ್ತೆ, ಇಲ್ಲೂ ಹಿಡಿಯತ್ತೆ. ಎಷ್ಟು ಬಳೆ ಬೇಕಿದ್ರೆ ಇನ್ನೂ ನಾನು ಜೋಡಿಸ್ಬೋದು ಇದರಲ್ಲಿ ಅಲ್ವಾ. ಸೂಪರ್ ಆಗಿರುತ್ತೆ. ತೋರಿಸಿದ್ನಲ್ಲ, ಕವರ್ ಹಾಕಿ ಧೂಳಾಗದಿದ್ದ ತರ ಕವರ್ ಮಾಡಿನೂ ಇಡ್ಬೋದು. ನೀವು ಮಾಡ್ಕೊಳ್ಳಿ. ಹೇಗಿದೆ ಐಡಿಯಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಕಮೆಂಟ್ ಮಾಡ್ತಿರಲ್ಲ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನನ್ನ ಎಲ್ಲ ವಿಡಿಯೋಗಳನ್ನ ಹಂಚಿಕೊಳ್ಳಿ. ನಾನು ಸುಮ್ಮನೆ ವಿಡಿಯೋ ಮಾಡಿ ಹಾಕಲ್ಲ, ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ಕೊಡ್ತಾ ಇರ್ತೀನಿ ನಿಮ್ಗೆ. ಸಿಗ್ತಾ ಇರೋಣ ಹೀಗೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ.